ಮಂಜುನಾಥಾಯ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೀ ಗುರುಭ್ಯೋ ನಮಃ. ವರ್ಣಯಾನ ಜೀವನದ ಯಾನ ಅಥವಾ ನಮ್ಮ ಬದುಕಿನ ಯಾನ, ಸಂಸ್ಕೃತಿಯ ಯಾನದ ಒಂದರ್ಥದ ನೆಲೆಗಟ್ಟಿನ ಅಪೇಕ್ಷೆ, ಖಂಡಿತವಾಗಿ ಉಪೇಕ್ಷೆಯಲ್ಲ. ಮುಂದಿನ ಜನಾಂಗದಲ್ಲಿ ನಮ್ಮ ಬದುಕು ಹೇಗಿರಬೇಕು ಎನ್ನುವ ನೆಲೆಯಲ್ಲಿ ಕಂಡುಕೊಂಡಂತಹ ಒಂದು ಚಿಂತನೆ ಅಂತ ನಾನು ಭಾವಿಸ್ತೇನೆ. ಚಿತ್ರಕಲಾ ಪರಿಷತ್ತು ಅಥವಾ ಚಿತ್ರಕಲಾ ಅಧ್ಯಾಪಕರುಗಳ ಸಂಘದ ಈ ಯೋಚನೆ ಈಗಾಗಲೇ ನಮಗೆ ಅಧ್ಯಾಪಕರ ಸಂಘದ ಅಧ್ಯಕ್ಷರು ಉಲ್ಲೇಖ ಮಾಡಿದರು. ಶಿಕ್ಷಣದ ನೆಲೆಯಲ್ಲಿ ಮಕ್ಕಳನ್ನು ರೋಬೋಟ್ಗಳಾಗಿ ನಾವು ಪರಿವರ್ತಿಸ್ತಾ ಇದ್ದೇವೆ. ಮಕ್ಕಳನ್ನು ಮಾನವರಾಗಿ ನಮ್ಮ ನಾಡಿನ, ನಮ್ಮ ಜಾತಿಯ, ನಮ್ಮ ಧರ್ಮದ, ನಮ್ಮ ಕುಟುಂಬದ, ನಮ್ಮ ಮನೆಯ ಬೆಳಕಾಗಿ ತೋರಿಸುವ ನೆಲೆಯಲ್ಲಿ ಯೋಚನೆ ಮಾಡ್ತಾ ಇಲ್ಲ ಇವತ್ತು. ಬಹುಶಃ ಆ ನೆಲೆಯಲ್ಲಿ ಶಿಕ್ಷಣದ ಎಲ್ಲ ವ್ಯವಸ್ಥೆಗಳಲ್ಲಿ ಚಿತ್ರಕಲೆ ಅಂತ ಹೇಳುವಂಥದ್ದು ಪ್ರಧಾನವಾದ ಭೂಮಿಕೆ ಎನ್ನುವಂಥ ಎಚ್ಚರಿಕೆಯನ್ನು ಸಮಾಜಕ್ಕೆ ಅಥವಾ ಸಂದೇಶವನ್ನು ಸಮಾಜಕ್ಕೆ ಕೊಡುವ ದೃಷ್ಟಿಯಿಂದ ಈ ಕಾರ್ಯಕ್ರಮ ಆಯೋಜಿತವಾಗಿದೆ. ಬಹುಶಃ ನಮ್ಮ ಅವಿಭಜಿತ ಜಿಲ್ಲೆಯ ಒಂದು ದೇವಾಲಯ ಈ LOCS ಶಿಕ್ಷಣದ ಪ್ರಾಂಗಣ ಅಂತ ಹೇಳಿದರೆ ಅನಾದಿ ಕಾಲದಿಂದಲೂ ಸುಮಾರು 100-150 ವರ್ಷಗಳಿಂದಲೂ ಇದೊಂದು ಶಿಕ್ಷಣದ ದೇವಾಲಯ ಅಂತ ಹೇಳ್ಕೊಂಡೆ ಪ್ರಾತಿನಿಧೀಕರಿಸಲ್ಪಟ್ಟಂಥ ಸ್ಥಳ. ಇಲ್ಲಿ ಆಗ್ತಾ ಇರುವಂಥದ್ದು ನಮಗೆಲ್ಲರಿಗೂ ಸಂಭ್ರಮ ತಂದಿದೆ ಅಂತ ಹೇಳ್ತಾ ಪ್ರಪ್ರಥಮವಾಗಿ ಅದರ ಎಲ್ಲ ಆಯೋಜಕರಿಗೆ ನಾನು ಯಾರ ಹೆಸರನ್ನು ಹೇಳಲಿಕ್ಕೆ ಹೋಗುವುದಿಲ್ಲ, ಬಿಟ್ಟು ಹೋಗ್ಬೋದು, ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಜಾನ್ ಚಂದ್ರನ್ ಬಂದರು, ಸರ್ ನಾವು ಮಾಡ್ತಾ ಇದ್ದೇವೆ ಅಂತ. ಸಾಹಿತ್ಯ ಪರಿಷತ್ತಿನ ಒಂದು ನೆಲೆಗಟ್ಟಿನಲ್ಲಿ ನಮಗೂ ಅವರಿಗೂ ಸಂಬಂಧ ಬೆಳೆದದ್ದು. ನಾನು ಫಾದರ್ ಅವರ ಹತ್ರ ನಾವೆಲ್ಲ ಒಂದೇ ಊರಿನವರು, ಒಂದೇ ಬದಿಯವರು, ಉಡುಪಿ ಬದಿಯವರು ನಾವು. ಅವರ ಊರಿಗೂ ಚಿತ್ರಕಲೆಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧೀಕರಿಸಲ್ಪಟ್ಟಂಥ ಕಟ್ಟಿಂಗೇರಿ ಹೆಬ್ಬಾರಿಗೂ ಅತಿ ಸಮೀಪದ ಸ್ಥಳ ಅಂತ ನಾನು ಭಾವಿಸ್ತೇನೆ. ಕಟ್ಟಿಂಗೇರಿ ಹೆಬ್ಬಾರ್ ಅಂತ ಹೇಳಿದರೆ ಒಂದು ಕಾಲದಲ್ಲಿ ಇಡೀ ವಿಶ್ವದಲ್ಲಿ ಅವರು ಬೆಳಕಾದವರು ಚಿತ್ರಕಲೆಯ ವ್ಯವಸ್ಥೆಯಲ್ಲಿ. ಆ ಜಾನ್ ಚಂದ್ರನ್ ಅವರ ಸಂಬಂಧದ ನೆಲೆಯಲ್ಲಿ ನಾವು ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳನ್ನು ಮಾಡುವಾಗ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳನ್ನು ಮಾಡುವಾಗ ಅದಕ್ಕೊಂದು ಹೊಸ ದೃಷ್ಟಿಯನ್ನು ನೀಡಲಿಕ್ಕೆ ನನಗೆ ಅದು ಸಹಕಾರವಾಯಿತು. ಲಾಂಛನಕ್ಕೆ ಆಹ್ವಾನ, ಮೊದಲದೆಲ್ಲ ಇರಲಿಲ್ಲ, ಎಲ್ಲಿಯೋ ಮಾಡೋದು, ಯಾವುದೋ ಪ್ರಿಂಟಿಂಗ್ ಇತ್ತ. ಆ ಲಾಂಛನ ಆಹ್ವಾನ ಮಾಡೋದರಿಂದ ನಮ್ಮ ಅನೇಕ ಮಕ್ಕಳು, ಇಲ್ಲಿ ಹಿರಿಯರಾದಂಥ ಸೋಮೇಜಿಯವರಿದ್ದಾರೆ, ಅನೇಕ ಬಂಧುಗಳು ತಮ್ಮ ಚಿಂತನೆಯ ಒಂದು ಸ್ವರೂಪವನ್ನು ಸಾಹಿತ್ಯ ಸಮ್ಮೇಳನಕ್ಕೆ ಕೊಡುವ ಪ್ರಯತ್ನ ಮಾಡಿದರು. ಸಾಹಿತ್ಯ ಸಮ್ಮೇಳನ ಅಂದರೆ ಹೇಗಿತ್ತು? ಕೇವಲ ಕವನಗಳನ್ನು, ಕಥೆಗಳನ್ನು ಬರೆಯುವಂಥ ಬರವಣಿಗೆಯ ಸಾಹಿತಿಗಳಿಗೆ ಮಾತ್ರ ಮೀಸಲವಾಗಿದ್ದದಕ್ಕೆ ನಾವೊಂದು ವಿಸ್ತೃತ ರೂಪವನ್ನು ಕೊಟ್ಟೆವು ನಾವು. ಅದು ಇಲ್ಲಿ ಸಾಧ್ಯವಾಯಿತು. ಈ ಜಿಲ್ಲೆಯಲ್ಲಿ, ಈ ಅವಿಭಜಿತ ಜಿಲ್ಲೆಯಲ್ಲಿ ರಥ ಕಟ್ಟುವವನು ಒಬ್ಬ ಸಾಹಿತಿಯೇ, ಅಡಿಗೆ ಮಾಡುವವನು ಒಬ್ಬ ಸಾಹಿತಿಯೇ, ಇಲ್ಲ ಚೆನ್ನಾದಂಥ ಒಂದು ವಾಸ್ತುಶಿಲ್ಪ, ಕಾಷ್ಟಶಿಲ್ಪವನ್ನು ಮಾಡುವವನು ಒಬ್ಬ ಸಾಹಿತಿಯೇ. ಈ ಥರದ ಸ್ವರೂಪ, ಆ ಸ್ವರೂಪದ ಅನಾವರಣ ನಮ್ಮ ಲಾಂಛನಗಳಲ್ಲಿ ನಮ್ಮ ಚಿತ್ರಕಲಾವಿದರು ನಮಗೆ ಅದನ್ನು ಮೂಡಿಸಿ ಬಿಂಬಿಸಿ ಕೊಡ್ತಾ ಇದ್ದರು ಬಂಧುಗಳೇ. ಅದ್ಭುತ. ಪ್ರತಿ ವರ್ಷದಲ್ಲಿ 68 ಗಂಟೆಗಳ ಕಾಲದ ಅಹೋರಾತ್ರಿಯ ಪುರಭವನದ ಸಮ್ಮೇಳನದಲ್ಲಿ ಎಲ್ಲದಕ್ಕೂ ಪ್ರಾತಿನಿಧ್ಯವನ್ನು ನಾವು ಕೊಡಲಾಗಿತ್ತು. ಇದು ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದರೆ, ನಾನು ಶ್ರೀಯುತರ ಹತ್ರ ಮಾತಾಡ್ತಾ ಹೇಳಿದೆ, ನಾವೆಲ್ಲ ಕಲಿತಾ ಇರುವಾಗ ನಾವು ಶಾಲೆಗೆ ಹೋದದ್ದು ಆಂಗ್ಲ ಮಾಧ್ಯಮ, ಕನ್ನಡ ಮಾಧ್ಯಮ, ಪುನಃ ಅದನ್ನೇ ಚರಿವಿತ ಚರ್ಮಣ, CBSE ಶಾಲೆ, IC, ಈಗ ಅದು ಯಾವುದು ಸಾಲದೆ ಇಂಟರ್ನ್ಯಾಷನಲ್ ಬೇಕಾಗಿದೆ. ಶಾಲೆಗೆ ಹೋಗಿ ವಿದ್ಯೆಯನ್ನು ಕಲಿತವರು ನಾವು. ಆ ಶಾಲೆಗೆ ಹೋಗಿ ಕಲಿತಂಥ ವಿದ್ಯೆಯಲ್ಲಿ ನಮಗೆ ಎಲ್ಲದಕ್ಕೂ ಅಲ್ಲಿ ಅವಕಾಶಗಳು ಕಲ್ಪಿಸಲಾಗಿತ್ತು. ತರಗತಿಗೊಂದು ಅಧ್ಯಾಪಕರಿದ್ದರು. ನಮ್ಮ ಅಧ್ಯಾಪಕ ಬಂಧುಗಳಿಗೆ ಯಾವುದೇ ರೀತಿಯ ಒಂದರ್ಥದ ಬೇರೆಯ ನೆಲೆಯಲ್ಲಿ ಅವರನ್ನು, ಇವತ್ತಿನ ಭಾಷೆಯಲ್ಲಿ ಹೇಳಿದ ಟ್ರ್ಯಾಪ್, ಅವರಿಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಅವರನ್ನು ತೊಡಗಿಸಿಕೊಳ್ಳುವಂಥ ಚಿಂತನೆಗಳಿರಲಿಲ್ಲ. ಶಿಕ್ಷಣಕ್ಕೆ ಮಾತ್ರ ಅವರು, ಆ ಮಕ್ಕಳ ಆಮೂಲಾಗ್ರ ಬೆಳವಣಿಗೆಗೆ ಮಾತ್ರ ಕೊಡಲಿಕ್ಕೆ ಅವಕಾಶಗಳನ್ನು ಕಲ್ಪಿಸಲಾಗ್ತಾ ಇತ್ತು. ಇವತ್ತು ಹಾಗೆ ಆಗ್ತಾ ಇಲ್ಲ. ಕನ್ನಡ ಮಾಧ್ಯಮ ಶಾಲೆ, ಸರ್ಕಾರಿ ಶಾಲೆಗೆ ನನ್ನ ಮಕ್ಕಳನ್ನು ನಾನು ಮಂಗಳೂರಿನಲ್ಲಿ ಕಳಿಸಬೇಕಾದರೆ ಯಾವ ಶಾಲೆಯಲ್ಲಿ ತರಗತಿಗೊಂದು ಅಧ್ಯಾಪಕರಿದ್ದಾರೆ ಹೇಳಿ? ಯಾವ ಶಾಲೆಯಲ್ಲಿ? ಏನೋ ಕಷ್ಟಪಟ್ಟು ಕನ್ನಡ ಮಾಧ್ಯಮ ಶಾಲೆಯನ್ನು LSSO, ಬೆಸೆಂಟೋ, ಕೆನರೋ, ಬಹುಶಃ ಅದು ಇನ್ನೂ ನಿಲ್ತದೋ ಏನೋ ಕಷ್ಟಪಟ್ಟು ನಡೆಸ್ತಾ ಇದ್ದಾರೆ ವಿನಃ
ಕನ್ನಡ ಮಾಧ್ಯಮ ಆಂಗ್ಲ ಮಾಧ್ಯಮ ಪ್ರಶ್ನೆ ಅಲ್ಲ. ಇದರ ಅರ್ಥ ನಮ್ಮ ದೇಶದಲ್ಲಿ ನಾವು ಯಾವತ್ತೂ ಬೊಬ್ಬೆ ಹೊಡಿತಾ ಇದ್ದದ್ದು ರಾಷ್ಟ್ರೀಯ ರಕ್ಷಣಾ ನೀತಿ ಇದೆ, ವಿತ್ತ ನೀತಿ ಇದೆ, ಆರೋಗ್ಯ ನೀತಿ ಇದೆ, ಸಾಂಸ್ಕೃತಿಕ ನೀತಿ ಮತ್ತು ಶಿಕ್ಷಣ ನೀತಿ ನಮ್ಮ ರಾಷ್ಟ್ರದಲ್ಲಿ ಇಲ್ಲದಿರುವಂಥದ್ದು ಕಾರಣ ಅಂತ ಭಾವಿಸ್ತೇನೆ. ಶಿಕ್ಷಣಕ್ಕೆ ತೊಡಗಿಸಿಕೊಂಡಂಥ ಅಧ್ಯಾಪಕ ಬಂಧುಗಳನ್ನು ಬೇರೆ ನೆಲೆಗಳಲ್ಲಿ ಉಪಯೋಗಿಸುವಂಥದ್ದು ಇದು ನಿಜಕ್ಕೂ ತಪ್ಪು. ಆ ಮುಖೇನ ನಮ್ಮ ಮಕ್ಕಳ ಬೆಳವಣಿಗೆಯಲ್ಲಿ ಹಾಗಾಗಿ ಖಾಸಗಿ ಅನುದಾನ ರಹಿತ ಇಂಥದ್ದೆಲ್ಲ ವಿಭಾಗಗಳು ಇರಲಿ, ಆ ಭಾಗ ಬೇಡ. ಆದರೆ ಚಿತ್ರಕಲೆ ಅಂತ ಹೇಳುವಂಥದ್ದು ನಮ್ಮ ಬದುಕಿನ ಯಾನದ ವ್ಯವಸ್ಥೆಗಳಲ್ಲಿ ನಾನು ಮೊನ್ನೆ ಅದರ ಲಾಂಛನ ಬಿಡುಗಡೆ ಸಂದರ್ಭದಲ್ಲಿ ನಾನು ಹೇಳಿದೆ ಕಾಣ್ತದೆ. ಒಳ್ಳೆಯ ಸ್ಥಳದಲ್ಲಿ ಬಿಡುಗಡೆ ಆಯಿತು. ಎಲೋಸಿಯಸ್ನ ಚಾಪಲ್ನ ಚಿತ್ರಗಳು ನಮ್ಮ ಹಿಂದಿನ ಪರಂಪರೆ ಅನ್ನೋದು ನಮಗೆ ನೆನೆಸ್ತದೆ. ಈ ಪ್ರದೇಶದ್ದು ತಿರುವನಂತಪುರದ ದೇವಾಲಯದ ಸುತ್ತದಲ್ಲಿರುವಂಥ ಚಿತ್ರಣಗಳು ನಮ್ಮ ಹಿಂದಿನ ಆ ವೇದ ಕಾಲದ ಚಿತ್ರಣವನ್ನು ನಮಗೆ ಇಂದಿಗೂ ಬಿಂಬಿಸ್ತಾ ಇದೆ. ಅದನ್ನು ಅವರು ರಕ್ಷಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಇವತ್ತಿನ ಅಲ್ಲದ ಬಣ್ಣಗಳಲ್ಲಿ ಸಸ್ಯಗಳಿಂದ ಜನಿತವಾದಂಥ ಬಣ್ಣಗಳಿಂದ ಅದನ್ನು ಅವರು ಮಾಡಿದ್ದು ಅದು ಇವತ್ತಿಗೂ ಇದೆ ಅಂತೇಳಿದರೆ ಅದು ಬರೀ ಜ್ಞಾನ ಅಲ್ಲ, ಎಷ್ಟು ದೊಡ್ಡ ವಿಜ್ಞಾನ ಯೋಚನೆ ಮಾಡಿ ಆ ಕಾಲದಲ್ಲಿ ಮನುಷ್ಯನ ಬದುಕು ಹೇಗಿತ್ತು, ಆ ಕಾಲದಲ್ಲಿ ಮನುಷ್ಯನ ಧಿರಿಸು ಹೇಗಿತ್ತು, ಆ ಕಾಲದಲ್ಲಿ ಮನುಷ್ಯನ ಒಂದು ಅಭಿವ್ಯಕ್ತದ ಚಿಂತನೆಗಳು ಹೇಗಿತ್ತು ಅಂತ ಅದು ನೆನಪಿಸ್ತದೆ. ಬೇರೆ ಬೇರೆ ಸ್ತರಗಳಲ್ಲಿ, ಬೇರೆ ಬೇರೆ ನೆಲೆಗಳಲ್ಲಿ, ಬೇರೆ ಬೇರೆ ಧರ್ಮದ ನೆಲೆಗಳಲ್ಲಿ, ಬೇರೆ ಬೇರೆ ರಾಷ್ಟ್ರೀಯ ದೇಶದ ಒಂದು ನೆಲೆಗಟ್ಟಿನ ನೆಲೆಗಳಲ್ಲಿ ಕಲಾವಿದ ಕಲೆಯನ್ನು ಬಹುಶಃ ಸಾಹಿತಿ ಬರೆದ ಚಿಂತನೆ ಕಲಾವಿದ ಅಭಿವ್ಯಕ್ತ ಮಾಡ್ತಾನೆ. ಆ ಕಲಾವಿದ ಅಭಿವ್ಯಕ್ತ ಮಾಡಿದಂಥದ್ದು ಹೇಗೆ ಮೃಷ್ಟಾನ್ನ ಭೋಜನವನ್ನು ನಾವು ಉಂಡು ಅದು ಮಾಯವಾದಂತೆ ಆ ಸಂಭ್ರಮ ಹೊತ್ತಿಗೆ ಮಾತ್ರ. ಯಕ್ಷಗಾನದ ರಂಗದಲ್ಲಿ ಅಥವಾ ಬೇರೆ ಬೇರೆ ರಂಗದಲ್ಲಿ, ಭರತನಾಟ್ಯದ ರಂಗದಲ್ಲಿ, ಯಾವುದೇ ಇರಲಿ, ಸಂಗೀತದ ರಂಗದಲ್ಲಿ ನಾವಿಲ್ಲಿ ಅನುಭವಿಸ್ತೇವೆ. ಆದರೆ ಚಿತ್ರಕಲಾವಿದ ಆ ಎಲ್ಲ ಚಿಂತನೆಗಳನ್ನು ತನ್ನ ಭಾವನೆಗಳೊಂದಿಗೆ ಕ್ರೋಢೀಕರಿಸಿ ಆ ಕುಂಚದಿಂದ ಬಿಡಿಸಿದ್ದು ನೋಡಿ, ಅದು ಶಾಶ್ವತವಾಗಿ ಮುಂದಿನ ತಲೆಮಾರಿಗೆ ನಮ್ಮ ಬದುಕಿನ ಈಗಿನ ಚಿತ್ರಣವನ್ನು ನೀಡುತ್ತದೆ ಅಂತ ಹೇಳುವಂಥದ್ದು ನಾವು ಮರ್ತಿದ್ದವೋ ಏನು. ಹಾಗಾಗಿ ಅನಿವಾರ್ಯವಾದಂಥ ಭಾಗ. ಇನ್ನೊಂದು ದೃಷ್ಟಿಯಿಂದ ಮಕ್ಕಳ ಬೆಳವಣಿಗೆಯಲ್ಲಿ ಯೋಚಿಸಿ, ಮಗು ಹುಟ್ಟಿದ ತಕ್ಷಣ ಮಗು ಕೈಯಲ್ಲಿ ಏನಾದರೂ ಕೊಟ್ಟರೆ ಗೋಡೆಯಲ್ಲಿ ಗೀಚಲಿಕ್ಕೆ ಶುರು ಮಾಡ್ತದೆ. ಮನಸ್ಸಿನ ಭಾವನೆಗಳನ್ನು ಅದು ಮುದರ ಬದಲು ಹೊರಹಾಕಲಿಕ್ಕೆ ಪ್ರಯತ್ನ ಕೊಟ್ಟಲ್ಲಿ, ನಾವು ಅವಕಾಶ ಕೊಟ್ಟಲ್ಲಿ ಆ ಮಗು ಕಲಾವಿದನಾಗ್ಬೋದು, ಏನೇ ಇರ್ಬೋದು. ಒಂದರ್ಥದ ಆ ಮೊನ್ನೆ ಉದ್ಘಾಟನೆ ಮಾಡುವಾಗ ಪಕ್ಕದಲ್ಲಿ ಕೌನ್ಸಿಲಿಂಗ್ ಸೆಂಟರ್ ಅಂತಿತ್ತು. ಈ ಕೌನ್ಸಿಲಿಂಗ್ ಸೆಂಟರ್ನ ಅವಶ್ಯಕತೆ ಇರುವುದಿಲ್ಲ. ಒಂದು ಶಾಲೆಗಳಲ್ಲಿ ಜ್ಞಾನ ವಿಜ್ಞಾನದ ಆ ಬೋಧನೆಯ ಜೊತೆಗೆ ಈ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸು ಮತ್ತು ಚಿತ್ರಕಲೆ ತೋರಿಸಿದಲ್ಲಿ ಮಕ್ಕಳ ಒಳಗಿನ ಹುದುಗಿದಂತಹ ಆ ಒಂದು ರೀತಿ ಆಕ್ರೋಶ ಅಥವಾ ಒಂದು ರೀತಿ ಶಕ್ತಿಗೆ ಹೊರ ಹೋಗಲಿಕ್ಕೆ ಅದು ಅವಕಾಶವಾಗ್ತದೆ. ಇಂಥ ಚಿಂತನೆಗಳಿಗೆ ಅವಕಾಶ ಸರ್ಕಾರ ಹಾಗಾಗಿ ಶಾಶ್ವತವಾಗಿ ಹೇಗೆ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಟೀಚರು ಪ್ರತಿ ಶಾಲೆಗೆ ಚಿತ್ರಕಲಾವಿದರನ್ನು ಸಕಲವಾದಂಥ ಸರಕಾರಿ ಸೌಲಭ್ಯದ ನೆಲೆಯಲ್ಲಿ ನೇಮಿಸಬೇಕು ಅಂತ ಹೇಳುವಂಥದ್ದು ನಾವೆಲ್ಲರೂ ಒಕ್ಕೋರ್ಲ ಧ್ವನಿಯಾಗಿ ಇಲ್ಲಿ ಪ್ರತಿಬಿಂಬಿಸಬೇಕು ಅಂತ ನಾನು ಭಾವಿಸ್ತೇನೆ. ಇದು ಏನೋ ಒಂದು ರೀತಿಯಲ್ಲಿ ಏನು ಅವಶ್ಯಕವಲ್ಲದ ಒಂದು ವ್ಯವಸ್ಥೆ ಅಥವಾ ಏನು ಪ್ರಿಫರೆನ್ಷಿಯಲ್ ನಾನ್ ಪ್ರಿಫರೆನ್ಷಿಯಲ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ, ಈ ಥರದ ವ್ಯವಸ್ಥೆಯಾಗಿ ಯೋಚನೆ ಮಾಡಬಾರ್ದು. ಶಿಕ್ಷಣದ ಒಂದು ಭಾಗ ಅದು. ಅತ್ಯುದ್ಭುತವಾದಂಥ ಚಿತ್ರಣವನ್ನು ಮಾಡುವಂಥ ಒಬ್ಬ ವ್ಯಕ್ತಿ ಇಂಜಿನಿಯರಿಂಗ್ ವ್ಯವಸ್ಥೆಗಳಿಗೆ, ಆರ್ಕಿಟೆಕ್ಚರಿಗೆ ಹೋದರೆ ಆತ ಎಷ್ಟು ಒಳ್ಳೆಯ ವಾಸ್ತು ವಿನ್ಯಾಸವನ್ನು ಆತ ಮಾಡಬಲ್ಲ. ಯೋಚನೆ ಮಾಡಿ ನಾವು. ಅದೇ ನನ್ನಂಥವ ಬರೆದರೆ, ಇವತ್ತು ನಾನು ಬರೆದರೆ ಅದು ನನಗೆ ಓದಲಿಕ್ಕೆ ಕೆಲವೊಮ್ಮೆ ಕಷ್ಟವಾಗ್ತದೆ. ಅದೇ ಇಲ್ಲಿಯ ಕಲಾವಿದರುಗಳು ಯಾವುದು, ನಮ್ಮ ಕಚೇರಿಯಲ್ಲಿ ಒಬ್ಬರು ಪಶುಪತಿ ಉಳ್ಳಾಲ್ ಅಂತಿದ್ದಾರೆ. ಕೆಲವೊಮ್ಮೆ ಪ್ರಿಂಟಿಂಗ್ ವ್ಯವಸ್ಥೆ ಇಲ್ಲದಿದ್ದಾಗ ನಾನು ಅವರ ಕೈಯಲ್ಲೇ ಬರೀಲಿಕ್ಕೆ ಹೇಳೋದು. ಸೋಮ್ಯಾಜಿ ಗೋಪಡ್ಕರಿಗೆ ಗೊತ್ತಿದೆ, ಅವರು ಬರೆದರೆ ಅದು ಪ್ರಿಂಟಿಂಗಿನಿಂದಲೂ ಚೆನ್ನಾಗಿರ್ತದೆ. ಯಾಕಂದರೆ ಅಂತರ್ಗತವಾದಂಥ ಅವರಿಗೆ ಶಕ್ತಿ ಅದು ಬರೆಯುವಂಥದ್ದು. ಜಾನ್ ಬರೆದರೆ ಬೇರೆಯವರು ಬರಿಬೇಕಾಗಿಲ್ಲ. ಹೀಗೆ ನಾನು ಎಲ್ಲ ಕಲಾವಿದರ ಹೆಸರು ಹೇಳಲಿಕ್ಕೆ ಆಗುವುದಿಲ್ಲ. ಅಂದರೆ ಇಂತಹ ಒಂದು ಸ್ವಯಂಕೃತವಾದಂಥ ಅಭಿವ್ಯಕ್ತದ ವ್ಯವಸ್ಥೆಗಳಿಗೆ ಅವಕಾಶಗಳ ಚಿಂತನೆಗಳನ್ನು ನಾವು ಕೊಡುವಂಥ ಒಂದು ಅದ್ಭುತವಾದಂಥ ಒಂದು ಪರಿಕಲ್ಪನೆ ಈ ವರ್ಣಯಾಲನ ಮುಖಾಂತರ ಇಲ್ಲಿ ಸಾಧ್ಯವಾಗಿದೆ. ಇದಕ್ಕೆ ಜಾತಿ, ಧರ್ಮ, ಭಾಷೆ, ದೇಶ ಅದರ ಪ್ರಶ್ನೆಗಳಿಲ್ಲ. ರವಿ ಕಣ್ಣದನ್ನು ಕವಿ ಕಾಣ್ತಾನಂತೆ. ಕವಿ ಕಂಡನಂದು ಮುಂದಿನ ಜನಾಂಗಕ್ಕೆ ನಿಜ ಅರ್ಥದಲ್ಲಿ ವರ್ಣರಂಜಿತವಾಗಿ ಅದನ್ನು ಶಾಶ್ವತವಾಗಿ ಬಿಂಬಿಸುವಂಥ, ಅದು ಶಿಲ್ಪಕಲೆಯ ಮುಖಾಂತರ ಇರ್ಬೋದು, ವರ್ಣಚಿತ್ರದ ಮುಖಾಂತರ ಇರ್ಬೋದು, ಯಾವುದರ ಮುಖಾಂತರ ಇರ್ಬೋದು, ಅದು ಚಿತ್ರಕಲಾವಿದನ ಒಂದು ಕೌಶಲ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ವ್ಯವಸ್ಥೆ ಉಳಿಬೇಕು, ಈ ವ್ಯವಸ್ಥೆ ಬೆಳಗಬೇಕು.
ನಮ್ಮ ಈ ನಾಡು ಇದರಲ್ಲೇನು ಹಿಂದೆ ಉಳಿದದಲ್ಲ. ಇದೇ ಮಂಗಳೂರಿನ ಶಿವಗುರು ಅಂತ ನಾವು ಕೇಳಿದ್ದೇವೆ. ಅದ್ಭುತವಾದ ಅವರ ಚಿತ್ರಣಗಳು ಇವತ್ತು ಹೊರ ದೇಶಗಳಲ್ಲಿ ಅಲ್ಲ, ನಮ್ಮ ದೊಡ್ಡ ದೊಡ್ಡ ಸ್ಥಳಗಳಲ್ಲಿ ಇದೆ. ಇಲ್ಲೇ ಒಬ್ಬರು ಕಾರಂತರು ಅಂತಿದ್ದರು ಹಿಂದಿನವರು, ಅವರ ದೊಡ್ಡ ದೊಡ್ಡದಂಥ ಮ್ಯಾನ್ ಸೈಜ್ ಚಿತ್ರಣಗಳು ಬಹುಶಃ ಇಲ್ಲಿ ಇವರಿಗೆ ಗೊತ್ತಿರಬೇಕು. ನಮ್ಮ ಚೆನ್ನೈಯ ರಾಮಕೃಷ್ಣಾಶ್ರಮದಲ್ಲಿ ಇಲ್ಲ, ಪಶ್ಚಿಮ ಬಂಗಾಳದ ರಾಮಕೃಷ್ಣಾಶ್ರಮದಲ್ಲಿ ನಮಗೆ ಅದು ಕಾಣಲಿಕ್ಕೆ ಸಿಗ್ತದೆ. ಹೀಗೆ ದೊಡ್ಡ ದೊಡ್ಡ ವರ್ಣಚಿತ್ರಗಳು ಇಲ್ಲಿಯ ಈ ಪ್ರದೇಶದ ಕಟ್ಟಿಂಗೇರಿ ಹೆಬ್ಬಾರ್ ಇರ್ಬೋದು. ಇಲ್ಲ ನೋಡಿ, ಯೋಚನೆ ಮಾಡಿ, ಇವತ್ತು ಬೆಳಿಗ್ಗೆ ಓರ್ವ ಹಿರಿಯ ಪತ್ರಕರ್ತರು ಮನೆಗೆ ಬಂದಿದ್ದರು. ನಾವು ಹಿಂದಿನ ಪತ್ರಿಕೋದ್ಯಮದ ಒಂದು ವ್ಯವಸ್ಥೆಯನ್ನು ನಾವು ಯೋಚನೆ ಮಾಡುವಾಗ, ಪತ್ರಿಕೋದ್ಯಮದ ವಿವಿಧ ಆಯಾಮಗಳ ಮಜಲುಗಳು ಅದು ಬಿಡಿ, ಇವತ್ತು ತಂತ್ರಜ್ಞಾನದ ಮುಖಾಂತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮುಖಾಂತರ ಬರೆಯುವುದರ ಅವಶ್ಯಕತೆ ಇಲ್ಲದೆ ಬಾಯಲ್ಲಿ ಹೇಳಿದ್ದು ನೇರವಾಗಿ ಪ್ರಿಂಟ್ ಆಗ್ತದೆ, ಅದು ಬೇರೆ ವಿಭಾಗ, ನಾನು ಅದರ ಬಗ್ಗೆ ಮಾತನಾಡುವುದಿಲ್ಲ. ಆದರೆ ಅವರು ಹೇಳ್ತಿದ್ದದ್ದು ಆರ್ ಕೆ ಲಕ್ಷ್ಮಣ್ನ ಒಂದು ಕಾರ್ಟೂನ್ ಇಡೀ ದೇಶದ ಪ್ರಸ್ತುತ ಸನ್ನಿವೇಶವನ್ನು ಅದು ಕೇವಲ ಒಂದು ಕಾರ್ಟೂನ್ ಬಿಂಬಿಸ್ತಿತ್ತು. ಹಾಗಾದರೆ ಆ ಚಿತ್ರಕಲೆಯ ಮಹತ್ವ ಅದು ಎಷ್ಟು ಹಿರಿದಾದದ್ದು ಯೋಚನೆ ಮಾಡಿ. ಇದೇ ಪ್ರದೇಶದ ಹರಿಣಿ ಇರ್ಬೋದು, ಇದೇ ಪ್ರದೇಶದಲ್ಲಿ ಶಿಂಗಣ್ಣ ಅಂತ ಬರಿತಾ ಇದ್ದರು, ಉದಯವಾಣಿ ಇರ್ಬೋದು, ಶಿಂಗಣ್ಣ ಇರಬಹುದು, ನಾನು ಕೆಲವರ ಹೆಸರು ಬಿಟ್ಟಿರ್ಬೋದು. ಇದೆಲ್ಲ ಒಂದು ಅದ್ಭುತವಾದಂಥ ಮುತ್ತು ರತ್ನಗಳು ನಮ್ಮ ಮಕ್ಕಳಲ್ಲಿ ಅಡಗಿದ್ದಾವೆ. ಆ ಮುತ್ತು ರತ್ನಗಳು ಜಗತ್ತಿಗೆ ಬೆಳಕಾಗುವರೆ ಈ ಶಿಕ್ಷಣ ಯಾವುದು ದಕ್ಷಿಣ ಕನ್ನಡ ಜಿಲ್ಲಾ ಚಿತ್ರಕಲಾ ಶಿಕ್ಷಕರ ಸಮ್ಮೇಳನ ಅಥವಾ ಶಿಕ್ಷಕರ ಚಿಂತನೆ ಅದು ಪೂರಕವಾಗಲಿ, ನಮ್ಮ ಮಕ್ಕಳು ನಾಡಿಗೆ ಬೆಳಕಾಗಲಿ. ನಮ್ಮ ಮಕ್ಕಳು ನಾಡಿಗೆ ಬೆಳಕಾಗಬೇಡುವ ಸಂಕಲ್ಪದಲ್ಲೇ ನಾವಿಲ್ಲಿ ಸೇರಿದ್ದು, ಇದು ಜನಾಶ್ರಯದೊಂದಿಗೆ. ಆದರೆ ಸರ್ಕಾರ ಯಾವತ್ತೂ ಇದಕ್ಕೆ ಆದ್ಯತೆಯ ನೆಲೆಯಲ್ಲ, ಸರ್ವರಿಗೂ ನೀಡುವ ಆದ್ಯತೆಯಂತೆ ಇದಕ್ಕೂ ಪ್ರಥಮಾದ್ಯತೆಯೊಂದಿಗೆ ಇದಕ್ಕೆ ಶಕ್ತಿಯನ್ನು ನೀಡಲಿ. ನಾವು ನೀವೆಲ್ಲ ಒಂದಾಗಿ ಇದರ ಬಗೆಗಿನ ಹೋರಾಟ ಅಂದರೆ ಸಾತ್ವಿಕ ಹೋರಾಟ, ಕಲ್ಲು ಹೊಡೆಯುವ ಹೋರಾಟ ಅಲ್ಲ, ಸಾತ್ವಿಕ ಹೋರಾಟದಲ್ಲಿ ತಾಯಿಯ ಎದುರು ಮಕ್ಕಳು ಅಳ್ತಾರೆ ಮಾತ್ರ ಅಲ್ಲ, ತಾಯಿ ಹಾಲು ಕೊಡುವಂಥದ್ದು. ಸರ್ಕಾರ ಅಂದರೆ ಮಾತೃಸ್ಥಾನ, ಅದರಲ್ಲಿ ಆ ಪಕ್ಷ ಈ ಪಕ್ಷದ ಪ್ರಶ್ನೆ ಇಲ್ಲ. ನಮ್ಮ ಧ್ವನಿಯನ್ನು ಸೇರಿಸಿ ಈ ವ್ಯವಸ್ಥೆಗೆ ಒಂದು ಶಕ್ತಿ ನೀಡುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಕೊಟ್ಟಂಥ ಅವಕಾಶ ಇದು ನನ್ನ ಸೌಭಾಗ್ಯ ಅಂತ ಹೇಳ್ತಾ, ಇವತ್ತು ನಾನು ಮಗದೊಮ್ಮೆ ಹೇಳಲೇಬೇಕು, ಇವತ್ತು ಗುರುತಿಸಲ್ಪಡುವಂಥದ್ದು ಹೇಗೆ ಒಬ್ಬ ಚಿತ್ರಕಲಾವಿದ. ಸೋಮಯಾಜಿಯವರನ್ನು ನಾವು ಚಿತ್ರಕಲಾ ಅಂತ ಗುರುತಿಸ್ತೇವೆ, ಗೋಪಡ್ಕರನ್ನು ಒಬ್ಬರು ಸಾಹಿತ್ಯ ಗುರುತಿಸ್ತೇವೆ. ಹಿಂದೆ ನೋಡಿ ಇಲ್ಲಿ ಒಬ್ಬರು ಡೇವಿಡ್ ಅಂತಿದ್ದರು, ಡೇವಿಡ್ ಅಂತ. ನಾನು ಇಂಜಿನಿಯರಿಂಗ್ ಪದವೀಧರನಾಗಿ ನಾನು ಈ ವ್ಯವಸ್ಥೆಗೆ ಬಂದವ, ಯಾವುದು ಮೀಡಿಯಾ ವ್ಯವಸ್ಥೆಗೆ ಬಂದವ. ಆವಾಗ ಈ ಹೋರ್ಡಿಂಗ್ಗಳನ್ನು ಪೇಂಟ್ ಮಾಡ್ತಾಯಿತ್ತು. ಇದೇ ನಮ್ಮ LOCSನ ಕೆಳಗಡೆಗಳಲ್ಲಿ ಹೋರ್ಡಿಂಗ್ ಅಂತೇಳಿ ದೊಡ್ಡ ಜಾಹೀರಾತು ಫಲಕ, ಅದಕ್ಕೆ ಸ್ಕಫಲ್ಡಿಂಗ್ ಕಟ್ಟಿ ಅದಕ್ಕೆ ಬೇಸ್ ಪೇಂಟ್ ಹೊಡೆದು ಡೇವಿಡ್ 1 ವಾರ ತೆಗೆದುಕೊಳ್ತಿದ್ರು ಒಂದು 200 ಸ್ಕ್ವೇರ್ ಫೀಟ್ನ ಒಂದು ಚಿತ್ರ ರಚನೆ ಮಾಡಲಿಕ್ಕೆ. ಫಿಲ್ ಇಟ್, ಶಟ್ ಇಟ್, ಫರ್ಗೆಟ್ ಇಟ್ ಅಂತ ಹೀರೋ ಹೊಂಡದ ಒಂದು ಚಿತ್ರಣ ಅವರು ಪೇಂಟಿನಲ್ಲಿ ಬಿಡಿಸಿದ್ರು. ಅವರು ಕಂಪೆನಿಯವರು ಬಂದು ಅದನ್ನು ಸಂಭ್ರಮಿಸಿದ್ದಾರೆ. ನೇರವಾಗಿ ಒಂದು ಮೋಟಾರ್ ಬೈಕನ್ನು ಇಟ್ಟಷ್ಟು ಶಕ್ತಿಯನ್ನು ಅದು ಆ 3D ಎಫೆಕ್ಟ್ ಅನ್ನೋದು ಕೊಟ್ಟಿದೆ. ಅಂದರೆ ಎಂತೆಂಥ ಕಲಾವಿದರು ಈ ಪ್ರದೇಶದಲ್ಲಿ ಇದ್ದರು ಹೇಳಿ. ಆದರೆ ಇವತ್ತು ಈ ಕಂಪ್ಯೂಟರ್ ಒಳ್ಳೆಯದೋ ಅಲ್ವೋ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಳ್ಳೆಯದೋ ಅಲ್ವೋ, ಇದರ ಅವಕಾಶದಿಂದ ನಮ್ಮ ಕಲಾವಿದರುಗಳು ಅಥವಾ ನಮ್ಮ ಕಲಾವಿದರ ಬದುಕು ಅದು ಒಂದರ್ಥದಲ್ಲಿ ಅದಕ್ಕೆ ಅವರಿಗೆ ಬದುಕಲಿಕ್ಕೆ ಆಗದಂಥ ಸ್ಥಿತಿ ಅದು ಬಂದಿದೆ. ಅದು ಹಾಗಾಗಬಾರ್ದು. ಯಾವತ್ತೂ ಕಲಾವಿದ ನಮಗೆ ಇದರ ಮುಖಾಂತರ ಫೋಟೋಶಾಪಿನಿಂದ ಸಿಗುವ ಫೋಟೋ ಅಥವಾ ಚಿತ್ರಣಕ್ಕಿಂತಲೂ ಕ್ಯಾನ್ವಾಸ್ನಲ್ಲಿ ಬಿಡಿಸಿದಂಥ ಪೇಂಟ್ ನಮ್ಮ ಮನೆಯ ಗೋಡೆಗಳಲ್ಲಿ ಅದು ಪ್ರಜ್ವಲಿಸಿದಾಗ ನಿಜ ಅರ್ಥದಲ್ಲಿ ಕಲಾವಿದರಿಗೆ ನಾವು ಸಲ್ಲಿಸುವಂಥ ಗೌರವ. ಕೊಂಡು ಪುಸ್ತಕ ಓದಿ ಹೇಳ್ತೇವಲ್ಲ, ಕೊಂಡು ಚಿತ್ರಣವನ್ನು ಕೊಲ್ಲುವುದು ನಾವು, ಕೊಂಡು ಚಿತ್ರಣವನ್ನು ಕೊಂಡುಕೊಂಡು ನಮ್ಮ ಮನೆಯ ಫಲಕಗಳಲ್ಲಿ ಇಡುವಂಥದ್ದು ಇದು ನಿಜವಾಗಿ ನಾವು ಅವರಿಗೆ ಸಲ್ಲಿಸುವ ಗೌರವ ಅಂತ ಹೇಳ್ತಾ, ಮೊನ್ನೆ ನಮ್ಮ ರಾಷ್ಟ್ರೀಯ ಮಕ್ಕಳ ಉತ್ಸವದಲ್ಲಿ ಒಬ್ಬಳು ಶಬರಿ ಅಂತಿದ್ದಾಳೆ, ಶಬರಿ ಗಾಣಿಗ ಅಂತ, ಅದ್ಭುತ ಕಲಾವಿದೆ. ಸಣ್ಣ ಹೀಗೆ ಮಗುವಾಗಿ ಬಹುಶಃ ಅವಳು ಬೆಳೆದವಳು, ಇವತ್ತೇನು ದೊಡ್ಡ ಪ್ರಾಯದವಳೇನಲ್ಲ. ಎಷ್ಟು ಚೆನ್ನಾಗಿ ಚಿತ್ರಣ ಮಾಡಿದ್ದಾಳೆ. ಬಿಂದು ಅಂತ ಓಡುವ ಕಲಾವಿದೆ, ಅವಳೀಗ CA ಮಾಡ್ತಾ ಇದ್ದಾಳೆ. ರಂಗವಲ್ಲಿಯಲ್ಲಿ ಕಳೆದ ವರ್ಷ ಟಾಟಾ ತೀರಿ ಹೋದಾಗ ರಂಗವಲ್ಲಿಯಲ್ಲಿ ಟಾಟಾ ಮಾಡಿದ್ಲು. ಮೊನ್ನೆ ಭೈರಪ್ಪನವರನ್ನು ಮಾಡಿದ್ಲು, ಭಾರತ ಮಾತೆಯನ್ನು ಮಾಡಿದ್ಲು. ಇಂಥ ಎಲ್ಲ ಕಲಾವಿದ ಅಭಿವ್ಯಕ್ತಿಗಳು ನಮ್ಮ ಮಕ್ಕಳಲ್ಲಿ ಇದೆ. ಅದಕ್ಕೆ ಅವಕಾಶವನ್ನು ನಾವು ನಮ್ಮ ಸ್ತರಗಳಲ್ಲಿ ನಮ್ಮ ಸಂಭ್ರಮಾಚರಣೆಗಳಲ್ಲಿ, ಒಂದು ಮದುವೆ ಆದಾಗಲೂ ನಾವು ಅವಕಾಶ ಕೊಡಬಾರ್ದು ಅಂತೇನಿಲ್ಲ, ಅವಕಾಶ ಕೊಟ್ಟು ಅವರಿಗೆ ಯಾವುದಾದ್ರೂ ಒಂದು ಗೌರವದ ಧನವನ್ನು ನೀಡಿ ಅವರನ್ನು ಪ್ರೋತ್ಸಾಹಿಸೋಣ ಅಂತ ಹೇಳ್ತಾ, ಎಲ್ರಿಗೂ ಶುಭಾಶಯಗಳ ನುಡಿಯೊಂದಿಗೆ ಇವತ್ತು ಸನ್ಮಾನಿತರಾದಂಥ ಎಲ್ಲ ಹಿರಿಯ ಶಿಕ್ಷಕರುಗಳ ಕೊಡುಗೆ ಬಹಳ ದೊಡ್ಡದು. ಅವರನ್ನು ಅಭಿವಂದಿಸಿ ನಾನು ವಿರಮಿಸ್ತಾ ಇದ್ದೇನೆ. ನಮಸ್ಕಾರ.
10 ಪುಸ್ತಕಗಳನ್ನು ಓದುವುದಕ್ಕಿಂತ ಸಜ್ಜನರ ಜೊತೆ ಕಳೆದಂತಹ ಒಂದೇ ಒಂದು ಕ್ಷಣವೂ ಕೂಡ ಅಮೂಲ್ಯವಾಗಿರುತ್ತದೆ ಎನ್ನುವಂಥ